ನಮಸ್ಕಾರ. 21 ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ 8 ದಿನ ನೀವು ಸಂಪೂರ್ಣವಾಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಏನೇನು ಮಾಡಬೇಕು, ಹೇಗೆ ಬರೀಬೇಕು ಅನ್ನೋದು ನಾನು ಪ್ರತಿಯೊಂದು ದಿನದ ಒಂದೊಂದು ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ಇದ್ರ ಬಗ್ಗೆ ತಿಳಿಸ್ತಾ ಬಂದಿದ್ದೀನಿ. ಇವತ್ತು 9ನೇ ದಿನಕ್ಕೆ ಬಂದಿದ್ದೀವಿ. ಹಾಗಾದರೆ ಇವತ್ತು ಏನು ಬರಿಬೇಕು, ಯಾವುದ್ರ ಬಗ್ಗೆ ಬರಿಬೇಕು, ಏನು ವಿಶೇಷ ಅನ್ನೋದು ತಿಳ್ಕೊಳ್ಳೋಣ. ನಮಗೆ ಜೀವನದಲ್ಲಿ ಸಿಕ್ಕಿರುವ ಅವಕಾಶಗಳು, ಅಪಾರ್ಚುನಿಟೀಸ್, ಏನೇನು ಅಪಾರ್ಚುನಿಟೀಸ್ ನಮಗೆ ಸಿಕ್ಕಿದೆ ಲೈಫಲ್ಲಿ. ಎಷ್ಟೋ ಜನ ಲೈಫಲ್ಲಿ ಸ್ಟಕ್ ಆಗಿರ್ತಾರೆ. ನನಗೆ ಏನು ಲೈಫಲ್ಲಿ ಸಿಗೋದೇ ಇಲ್ಲ, ಯಾವ ಅಪಾರ್ಚುನಿಟೀಸು ಸಿಗೋದಿಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಯಾರೆಲ್ಲ ಈ ರೀತಿ ಯೋಚನೆ ಮಾಡ್ತಾರೆ ಅವರಿಗೆ ಆಲ್ರೆಡಿ ಏನು ಅಪಾರ್ಚುನಿಟಿ ಸಿಕ್ಕಿದೆ, ಯಾವುದ್ರ ಬಗ್ಗೆ ನೀವು ತುಂಬ ಗ್ರೇಟ್ಫುಲ್ ಆಗಿದ್ದೀರಿ ಅನ್ನೋ ಒಂದು ಪಟ್ಟಿ ಮಾಡಿ 11 ವಿಚಾರಗಳನ್ನು ಅದನ್ನು ನೆನಪು ಮಾಡಿಕೊಂಡು ಅದಕ್ಕೆ ಕೃತಜ್ಞತಾ ಭಾವವನ್ನು ತಿಳಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಇನ್ನಷ್ಟು ಅಪಾರ್ಚುನಿಟೀಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ತಡ ಮಾಡದೆ ಈ ದಿನ ಇದನ್ನು ಮಾಡಿ. ಥ್ಯಾಂಕ್ ಯು.